ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಮತ್ತೆ ಪ್ರಯೋಜನ ಏನು? ಮಾನ್ಯ ಗೃಹ ಸಚಿವರು ಇದ್ದು ನಮಗೆ ವಿದ್ಯಾರ್ಥಿಗಳು ಅವ್ರ ಕಣ್ಣಿಗೆ ಏನು ವೋಟರ್ಸ್ ಅಲ್ವಾ? ಅವರಿಗೆ ಓಟಾಗಿ ಗೆಲ್ಸಿಲ್ವಾ? ಅಲ್ಲ, ನೇಪಾಳ ಇನ್ನೊಂದು ನೇಪಾಳ ಆಗೋದು ಬೇಡ ನಮಗೆ. ನಮ್ಮ ಕರ್ನಾಟಕದಲ್ಲಿ ಶಾಂತಿ ಕಾಪಾಡ್ತಾ ಇದೀವಿ ಅಲ್ಲ ಹೇಳೋದು. ನೇಪಾಳ ಆಗೋದ್ರ ಉದ್ದೇಶ ಅಲ್ಲ ಅದು. ಏನೇ ಲಾಸ್ ಆದ್ರೂ ಅದು ಒಂದು ಗಿಡ ಹೋದ್ರು ಒಂದು ಸಣ್ಣ ಪಾಟ್ ಹೊಡೆದೋದ್ರು ಅದು ನಮ್ ಸ್ವಂತ ಅದು. ಸರ್ಕಾರದ್ದೇನಿಲ್ಲ ಅದು. ಸರ್ಕಾರದ ಏನಾದ್ರು ಇದೆಯಾ? ನಾವು ಪೇ ಮಾಡ್ತಾ ಇರೋ GST ಟ್ಯಾಕ್ಸ್ ಮನಿಯಲ್ಲಿ ಸರ್ಕಾರ ನಡೆಸ್ತಾ ಇರೋದು. ಏನೇ ಡ್ಯಾಮೇಜ್ ಆದ್ರೂ ಅದು ಯಾರ್ದಾಗುತ್ತೆ ಡ್ಯಾಮೇಜು? ನಮ್ದೇ ಡ್ಯಾಮೇಜ್ ಆಗುತ್ತೆ. ನಮಗೆ ಇನ್ನೊಂದು ನೇಪಾಳ, ಇನ್ನೊಂದು ಬಾಂಗ್ಲಾದೇಶ, ಇನ್ನೊಂದು ಶ್ರೀಲಂಕಾ ಬೇಡ. ನಮಗೆ ಕರ್ನಾಟಕ ಆಗಿರ್ಲಿ. ನಾವ್ ಹೇಗ್ ಕೇಳ್ತಾ ಇದೀವಿ? ನ್ಯಾಯ ಕೇಳ್ತಾ ಇದೀವಿ ಅಷ್ಟೇ. ನಮ್ ನ್ಯಾಯನ ಅವ್ರು ದೊರಕಿಸ್ಕೊಡ್ಬೇಕು. ನಾವೇನ್ ಸುಮ್ನೆ ಕೇಳ್ತಾ ಇದೀವಾ? ನಮ್ಮ ರೈಟ್ಸ್ ನ ನಾವು ಕೇಳ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ ಅವ್ರು ನೀವೇ ಲಾಸ್ಟ್ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ, ಅದನ್ನ ಕೇಳ್ತಾ ಇದೀವಿ ನಾವು. PCPS ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ? 43 ಡಿಪಾರ್ಟ್ಮೆಂಟ್ ಇಂದ 7,76,386 ಹುದ್ದೆ ಖಾಲಿ ಇದೆ. 7,76,386 ಹುದ್ದೆ 43 ಡಿಪಾರ್ಟ್ಮೆಂಟ್ ಇಂದ ಖಾಲಿ ಇರೋದು. ಟೀಚರ್ಸ್ ವೇಕೆನ್ಸಿ ಮೋರ್ ದೆನ್ 727 ವೇಕೆನ್ಸಿ ಇದೆ. 70,727 ವೇಕೆನ್ಸಿ. ಪೊಲೀಸ್ ಇಲಾಖೆಯಲ್ಲಿ ಮೋರ್ ದೆನ್ 25,000 ವೇಕೆನ್ಸಿ ಇದೆ. ಬರೀ 2,000 ವೇಕೆನ್ಸಿ ಫಿಲ್ ಮಾಡ್ತೀವಿ, ಬರೀ 5,000 ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತಂದ್ರೆ ಆ ಶಿಕ್ಷಣ ಸಚಿವರು ಒಂದ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನಾನು ಇನ್ನೇನು 5,000 ಮಾಡ್ತೀನಿ, 10,000 ಮಾಡ್ತೀನಿ, ಒಂದೇ ಸ್ಟೇಟ್ಮೆಂಟ್ 20,000 ಅಂತ ಹೇಳ್ತಾರೆ. ಇನ್ನೊಂದ್ 2 ದಿನ ಹೋದ್ರೆ ಇಲ್ಲ ನಾನು 30,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ. ಶೀಘ್ರದಲ್ಲಿ ಸಚಿವರು ಅಲ್ಲ, ಅದ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಷ್ಟಪಟ್ಟು ಓದ್ತಾ ಇರ್ತೀವಿ, ಏನೋ ಪೇಪರ್ ಅಲ್ಲಿ ಓದಿರೋದು ಇನ್ನೇನು ಉಸಿರು ಹೋಗಿರೋದು ಮತ್ತೆ ಉಸಿರು ಬಂದೇನೋ ತರ ಏನೇನು ನೋಟಿಫಿಕೇಶನ್ ಮಾಡ್ತಾರೆ. ಬೆಳಗ್ಗೆ 5 ಕಿಲೋಮೀಟರ್ ಓಡಕ್ ಸ್ಟಾರ್ಟ್ ಮಾಡ್ತೀವಿ. ಹಿಂಗೆಲ್ಲ ಇದ್ದಾಗ ಈಗ ನೋಟಿಫಿಕೇಶನ್ ಆಗಿಲ್ಲ ಅಂತ ಪ್ರಯೋಜನ ಏನು? ಸರ್, ಸಮಸ್ಯೆ ಏನಾಗೈತೆ, ಅವ್ರ ಮಕ್ಕಳೆಲ್ಲ ಅಮೇರಿಕಾ, ಕೆನಡಾ ಅಲ್ಲೆಲ್ಲ ಓದಕತ್ತಾರೆ. ಇಲ್ಲಿ ಇರೋರು ಯಾರು? ನಾವೆಲ್ಲ ಬಡವ್ರ ಮಕ್ಕಳು. ಅವರಿಗೆ ಬಡವ್ರ ಮಕ್ಕಳ ಮೇಲೆ ಕಾಳಜಿ ಇಲ್ಲ ಸರ್. ಈಗ ತಮ್ಮ ಮಕ್ಕಳೇನೋ ಅವ್ರು ಸೇಫ್ ಅದಾರ. ಈಗ ಅವ್ರ ಮಕ್ಕಳು ಸೇಫ್ ಇದ್ದತ್ನಾಗ ಅವ್ರು ಇನ್ನೊಬ್ಬರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ ಸರ್? ಅವ್ರ ಹೊಟ್ಟೆ ತುಂಬೈತಿ. ಈಗ ನಾವು ಹಸ್ಕೊಂಡವ್ರು ನಾವು. ಈಗ ಅವ್ರು ನಮ್ಮ ಬಗ್ಗೆ ಚಿಂತೆ ಮಾಡೋಕೆ ಅವಶ್ಯಕತೆ ಇಲ್ಲ. ಈ ಮೇನ್ ತಪ್ಪು ಏನಂದ್ರೆ ಸರ್, ಇಲ್ಲಿ ನಮ್ಮ ಎಕ್ಕಡ ತಗೊಂಡು ನಾವು ಹೊಡ್ಕೋಬೇಕು. ಯಾಕಂದ್ರೆ ಇವ್ರಿಗೆ ಓಟ್ ಹಾಕಿದ್ವಲ್ಲ, ನಮ್ಮ ಎಕ್ಕಡ ತಗೊಂಡು ನಾವು ಹೊಡ್ಕೋಬೇಕು. ಒಂದು ಕರ್ನಾಟಕದೊಳಗೆ ಇತಿಹಾಸದೊಳಗೆ ಆಗೋಗ್ಬಿಡ್ಲಿ, ಎಲ್ಲ ಸಚಿವರು ಮತ್ತೆ ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡಲ್ಲ, ಎಲ್ಲ ರಾಜಕಾರಣಿಗಳು ಸುಮಾರು ಒಂದು 300 ಜನ ರಾಜಕಾರಣಿಗಳದಾರ ಈಗ ಸದ್ಯ. ಅಂದರೆ ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಎಲ್ಲ ಒಂದು 300 ಜನ ಆಗ್ತಾರೆ. ನಿಮಗೆ ಈ ಮೂಲಕ